ನೋಡಿ, ಇವರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ನಿಮಗೆಲ್ಲರಿಗೂ ಕೂಡ ಗೊತ್ತು. ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಚುನಾವಣಾ ನಿವೃತ್ತಿಯ ಬಗ್ಗೆ ಮಾತನಾಡಿದ್ದಾರೆ. ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ್ದಾರೆ. ಅವರು ಜೀವನದಲ್ಲಿ ಸೋತಿದ್ದೇನೆ, ಬದುಕಿನಲ್ಲಿ ಸೋತಾಗಿದೆ, ಹಾಗಾಗಿ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ, ಮುಂದೆ ಎಲೆಕ್ಷನ್ಗೆ ನಿಲ್ಲೋ ಯೋಚನೆಯೂ ಕೂಡ ಇಲ್ಲ ಅಂಥೇಳಿ ಗೊತ್ತಿಲ್ಲ ವೈರಾಗ್ಯದ ಮಾತುಗಳನ್ನು ಆಡಿದ್ದಾರೆ. ಇದೇ ವೇಳೆ ಜೊತೆಗಿದ್ದವರೇ ಮೋಸ ಮಾಡಿದ್ರು ಅನ್ನುವಂಥ ಬೇಸರದ ಮಾತುಗಳನ್ನು ಕೂಡ ಆಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಜೀವನದಲ್ಲಿ ಸೋತು ಬಿಟ್ಟಿದೆ, ಚುನಾವಣೆಯಲ್ಲಿ ಸೋತಿದ್ರೆ ನಾನು ಹೆದರ್ತಾ ಇದ್ದೆ. 4 ಆಗಿತ್ತು, 5ನೇದಲ್ಲಿ ಸೋಲು. ಬದುಕಿನಲ್ಲಿ ಸೋತು. ಏನ್ ಬದುಕಿನಲ್ಲಿ ಸೋಲು ಅಂದ್ರೆ ನಂಬಿಕೆ ದ್ರೋಹ, ಊಟಕ್ಕೆ ಕರೆದು ವಿಷ ಹಾಕಿದವರು, ಭುಜದ ಮೇಲೆ ಕೈ ಹಾಕಿ ಬೆನ್ನಿಗೆ ಜೊತೆಯಲ್ಲೇ ಇದ್ದು ನಡೆಯುವಾಗ ಕಾಲಿಗೆ ಅಡ್ಡ ಇಟ್ಟು ಜೀವಿಸಿದವರು. ಅವ್ರಿಗೆ ಶಕ್ತಿ ಕೊಡಪ್ಪ, ನಮ್ಮಂತ ದುಷ್ಟರನ್ನ ಅವ್ರು ಮದ್ದನ ಮಾಡ್ತಾ ಹೋಗ್ಲಿ, ಈ ದೇಶ ಚೆನ್ನಾಗಿದೆ ಅಂತ. ಇನ್ನೇನ್ ಹೇಳ್ಬೇಕು, ನಾನು ಯಾರೊಬ್ಬರ ಹೆಸರು ನನಗೆ ಬರೋ ಆಸೆ ಇಲ್ಲ, ಎಲ್ಲೂ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋ ಆಸೆ ಇಲ್ಲ. ಜೀವನದಲ್ಲಿ ಸೋತು ಬಿಟ್ಟಿದೆ, ಚುನಾವಣೆಯಲ್ಲಿ ಸೋತಿದ್ರೆ ನಾನು ಹೆದರ್ತಾ ಇದ್ದೆ. ಈ ಕಾರ್ಯಕ್ರಮ ನಡೆಯುವಂಥ ದಿನಾಂಕ ಡಿಸೆಂಬರ್ 26, 27. ಹಾಸನದಲ್ಲಾಯಿತು, ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಮಾಡಿದ್ರು. ಈಗ ಮತ್ತೊಂದು ಕಡೆ ಕುಂದಾನಗರಿಯಲ್ಲಿ ಮತ್ತೊಬ್ಬ ನಾಯಕ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ರೆಡಿನ. ಕೈ ಸಮಾವೇಶಕ್ಕೆ ಭರ್ಜರಿ ತಯಾರಿ. ಡಿಸೆಂಬರ್ 26, 27ರಂದು ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರೌಂಡ್ಸ್. ಅಧಿವೇಶನ ಸಿದ್ಧತೆ ಪರಿಶೀಲಿಸಿದ್ದಾರೆ ಸಚಿವ ಜಾರಕಿಹೊಳಿ. ಚೆನ್ನಮ್ಮ ವೃತ್ತ ಸೇರಿದಂತೆ ಹಲವೆಡೆ ಭೇಟಿ ಪರಿಶೀಲನೆ ಮಾಡಿದ್ದಾರೆ. 1924ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಭಾಗಿಯಾಗಿದ್ದರು. ಹೀಗಾಗಿ ಅದ್ದೂರಿ ಶತಮಾನೋತ್ಸವಕ್ಕೆ ಭರದ ಸಿದ್ಧತೆ ಸಾಗ್ತಾ ಇದೆ. ಶಾಸಕ ಆಶಿಫ್ ಸೇಠ್, MLC ಚನ್ನರಾಜ್ ಹಟ್ಟಿಹೊಳಿ ಸಾಥ್ ಕೊಟ್ಟಿದ್ದಾರೆ. 1924ರಲ್ಲಿ ನಡೆದಂಥ ಕಾಂಗ್ರೆಸ್ ಅಧಿವೇಶನದ ಕಾರ್ಯಕ್ರಮ ಅದಾದ ಬಳಿಕ 2024ರಲ್ಲಿ ನಡೀತಾ ಇರೋದು. ಅಂದರೆ ಅಲ್ಲಿಗೆ 100 ವರ್ಷದ ಬಳಿಕ ನಡೆಯುತ್ತಿರುವಂಥ ಶತಮಾನೋತ್ಸವ ಇದು. ಕಾಂಗ್ರೆಸ್ ಅಧಿವೇಶನದ ದಿನ. ಇದನ್ನು ಅದ್ದೂರಿಯಾಗಿ ಮಾಡಬೇಕಂತೇಳಿ ಈಗಾಗಲೇ ಸಕಲ ತಯಾರಿಯನ್ನು ಮಾಡಲಾಗ್ತಾ ಇದೆ. ಕುಂದಾನಗರಿಯಲ್ಲಿ, ಬೆಳಗಾವಿಯಲ್ಲಿ ಕೈ ಸಮಾವೇಶಕ್ಕೆ ಭರ್ಜರಿ ತಯಾರಿ ಮಾಡಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ನಡೆಯುವಂಥ ದಿನಾಂಕ ಡಿಸೆಂಬರ್ 26, 27. ಹಾಸನದಲ್ಲಾಯಿತು, ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಮಾಡಿದ್ರು. ಈಗ ಮತ್ತೊಂದು ಕಡೆ ಕುಂದಾನಗರಿಯಲ್ಲಿ ಮತ್ತೊಬ್ಬ ನಾಯಕ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ರೆಡಿನ. ಕೈ ಸಮಾವೇಶಕ್ಕೆ ಭರ್ಜರಿ ತಯಾರಿ. ಡಿಸೆಂಬರ್ 26, 27ರಂದು ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರೌಂಡ್ಸ್. ಅಧಿವೇಶನ ಸಿದ್ಧತೆ ಪರಿಶೀಲಿಸಿದ್ದಾರೆ ಸಚಿವ ಜಾರಕಿಹೊಳಿ. ಚೆನ್ನಮ್ಮ ವೃತ್ತ ಸೇರಿದಂತೆ ಹಲವೆಡೆ ಭೇಟಿ ಪರಿಶೀಲನೆ ಮಾಡಿದ್ದಾರೆ. 1924ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಭಾಗಿಯಾಗಿದ್ದರು. ಹೀಗಾಗಿ ಅದ್ದೂರಿ ಶತಮಾನೋತ್ಸವಕ್ಕೆ ಭರದ ಸಿದ್ಧತೆ ಸಾಗ್ತಾ ಇದೆ. ಶಾಸಕ ಆಶಿಫ್ ಸೇಠ್, MLC ಚನ್ನರಾಜ್ ಹಟ್ಟಿಹೊಳಿ ಸಾಥ್ ಕೊಟ್ಟಿದ್ದಾರೆ. 1924ರಲ್ಲಿ ನಡೆದಂಥ ಕಾಂಗ್ರೆಸ್ ಅಧಿವೇಶನದ ಕಾರ್ಯಕ್ರಮ ಅದಾದ ಬಳಿಕ 2024ರಲ್ಲಿ ನಡೀತಾ ಇರೋದು. ಅಂದರೆ ಅಲ್ಲಿಗೆ 100 ವರ್ಷದ ಬಳಿಕ ನಡೆಯುತ್ತಿರುವಂಥ ಶತಮಾನೋತ್ಸವ ಇದು. ಕಾಂಗ್ರೆಸ್ ಅಧಿವೇಶನದ ದಿನ. ಇದನ್ನು ಅದ್ದೂರಿಯಾಗಿ ಮಾಡಬೇಕಂತೇಳಿ ಈಗಾಗಲೇ ಸಕಲ ತಯಾರಿಯನ್ನು ಮಾಡಲಾಗ್ತಾ ಇದೆ. ಕುಂದಾನಗರಿಯಲ್ಲಿ, ಬೆಳಗಾವಿಯಲ್ಲಿ ಕೈ ಸಮಾವೇಶಕ್ಕೆ ಭರ್ಜರಿ ತಯಾರಿ ಮಾಡಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ನಡೆಯುವಂಥ ದಿನಾಂಕ ಡಿಸೆಂಬರ್ 26, 27. ಹಾಸನದಲ್ಲಾಯಿತು, ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಮಾಡಿದ್ರು. ಈಗ ಮತ್ತೊಂದು ಕಡೆ ಕುಂದಾನಗರಿಯಲ್ಲಿ ಮತ್ತೊಬ್ಬ ನಾಯಕ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ರೆಡಿನ.
ಕೈ ಸಮಾವೇಶಕ್ಕೆ ಭರ್ಜರಿ ತಯಾರಿ. ಡಿಸೆಂಬರ್ 26, 27ರಂದು ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರೌಂಡ್ಸ್. ಅಧಿವೇಶನ ಸಿದ್ಧತೆ ಪರಿಶೀಲಿಸಿದ್ದಾರೆ ಸಚಿವ ಜಾರಕಿಹೊಳಿ. ಚೆನ್ನಮ್ಮ ವೃತ್ತ ಸೇರಿದಂತೆ ಹಲವೆಡೆ ಭೇಟಿ ಪರಿಶೀಲನೆ ಮಾಡಿದ್ದಾರೆ. 1924ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಭಾಗಿಯಾಗಿದ್ದರು. ಹೀಗಾಗಿ ಅದ್ದೂರಿ ಶತಮಾನೋತ್ಸವಕ್ಕೆ ಭರದ ಸಿದ್ಧತೆ ಸಾಗ್ತಾ ಇದೆ. ಶಾಸಕ ಆಶಿಫ್ ಸೇಠ್, MLC ಚನ್ನರಾಜ್ ಹಟ್ಟಿಹೊಳಿ ಸಾಥ್ ಕೊಟ್ಟಿದ್ದಾರೆ. 1924ರಲ್ಲಿ ನಡೆದಂಥ ಕಾಂಗ್ರೆಸ್ ಅಧಿವೇಶನದ ಕಾರ್ಯಕ್ರಮ ಅದಾದ ಬಳಿಕ 2024ರಲ್ಲಿ ನಡೀತಾ ಇರೋದು. ಅಂದರೆ ಅಲ್ಲಿಗೆ 100 ವರ್ಷದ ಬಳಿಕ ನಡೆಯುತ್ತಿರುವಂಥ ಶತಮಾನೋತ್ಸವ ಇದು. ಕಾಂಗ್ರೆಸ್ ಅಧಿವೇಶನದ ದಿನ. ಇದನ್ನು ಅದ್ದೂರಿಯಾಗಿ ಮಾಡಬೇಕಂತೇಳಿ ಈಗಾಗಲೇ ಸಕಲ ತಯಾರಿಯನ್ನು ಮಾಡಲಾಗ್ತಾ ಇದೆ. ಕುಂದಾನಗರಿಯಲ್ಲಿ, ಬೆಳಗಾವಿಯಲ್ಲಿ ಕೈ ಸಮಾವೇಶಕ್ಕೆ ಭರ್ಜರಿ ತಯಾರಿ ಮಾಡಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ನಡೆಯುವಂಥ ದಿನಾಂಕ ಡಿಸೆಂಬರ್ 26, 27. ಹಾಸನದಲ್ಲಾಯಿತು, ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಮಾಡಿದ್ರು. ಈಗ ಮತ್ತೊಂದು ಕಡೆ ಕುಂದಾನಗರಿಯಲ್ಲಿ ಮತ್ತೊಬ್ಬ ನಾಯಕ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ರೆಡಿನ. ಕೈ ಸಮಾವೇಶಕ್ಕೆ ಭರ್ಜರಿ ತಯಾರಿ. ಡಿಸೆಂಬರ್ 26, 27ರಂದು ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರೌಂಡ್ಸ್. ಅಧಿವೇಶನ ಸಿದ್ಧತೆ ಪರಿಶೀಲಿಸಿದ್ದಾರೆ ಸಚಿವ ಜಾರಕಿಹೊಳಿ. ಚೆನ್ನಮ್ಮ ವೃತ್ತ ಸೇರಿದಂತೆ ಹಲವೆಡೆ ಭೇಟಿ ಪರಿಶೀಲನೆ ಮಾಡಿದ್ದಾರೆ. 1924ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಭಾಗಿಯಾಗಿದ್ದರು. ಹೀಗಾಗಿ ಅದ್ದೂರಿ ಶತಮಾನೋತ್ಸವಕ್ಕೆ ಭರದ ಸಿದ್ಧತೆ ಸಾಗ್ತಾ ಇದೆ. ಶಾಸಕ ಆಶಿಫ್ ಸೇಠ್, MLC ಚನ್ನರಾಜ್ ಹಟ್ಟಿಹೊಳಿ ಸಾಥ್ ಕೊಟ್ಟಿದ್ದಾರೆ. 1924ರಲ್ಲಿ ನಡೆದಂಥ ಕಾಂಗ್ರೆಸ್ ಅಧಿವೇಶನದ ಕಾರ್ಯಕ್ರಮ ಅದಾದ ಬಳಿಕ 2024ರಲ್ಲಿ ನಡೀತಾ ಇರೋದು. ಅಂದರೆ ಅಲ್ಲಿಗೆ 100 ವರ್ಷದ ಬಳಿಕ ನಡೆಯುತ್ತಿರುವಂಥ ಶತಮಾನೋತ್ಸವ ಇದು. ಕಾಂಗ್ರೆಸ್ ಅಧಿವೇಶನದ ದಿನ. ಇದನ್ನು ಅದ್ದೂರಿಯಾಗಿ ಮಾಡಬೇಕಂತೇಳಿ ಈಗಾಗಲೇ ಸಕಲ ತಯಾರಿಯನ್ನು ಮಾಡಲಾಗ್ತಾ ಇದೆ. ಕುಂದಾನಗರಿಯಲ್ಲಿ, ಬೆಳಗಾವಿಯಲ್ಲಿ ಕೈ ಸಮಾವೇಶಕ್ಕೆ ಭರ್ಜರಿ ತಯಾರಿ ಮಾಡಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ನಡೆಯುವಂಥ ದಿನಾಂಕ ಡಿಸೆಂಬರ್ 26, 27.